ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಟೆಕ್ ಬೈ ಕೆ ವೈ ಯೂಟ್ಯೂಬ್ ಚಾನಲ್. ಇವತ್ತಿಂದ ಅಪ್ಡೇಟ್ ಏನಪ್ಪ ಅಂತ ಹೇಳಿದ್ರೆ 2 ದಿನ ಹಿಂದೆ ಅಪ್ಡೇಟ್ ಬಂದಿದ್ದು. ಸರ್ ನಾನು ಲೇಟಾಗಿ ಮಾಡ್ತಾಯಿದ್ದೀನಿ ಸ್ವಲ್ಪ ಕೆಲಸದಿಂದ, ಸಾರಿ. ಬಟ್ ಎಲ್ಲ ಯೂಟ್ಯೂಬರ್ಸ್ ಆಲ್ಮೋಸ್ಟ್ ಎಲ್ಲ ಮಾಡಿಬಿಟ್ಟಿದ್ದಾರೆ ಯೂಟ್ಯೂಬಲ್ಲಿ ಅಪ್ಡೇಟ್ಸ್ನ. ನಮ್ಮದೊಂದು ಇರಲಿ ಅಂತ ನಾವು ಯೂಟ್ಯೂಬಲ್ಲಿ ಅಪ್ಡೇಟ್ ಮಾಡ್ತಿದ್ವಿ. ಅದೇನಪ್ಪ ಯೂಟ್ಯೂಬ್ ಚಾನಲ್ ಏನು ಅಪ್ಡೇಟ್ ಅಂತ ಹೇಳಿದ್ರೆ, ಮೊದಲೇ ಏನಾದ್ರು ಹೊಸ್ದಾಗಿ ನೋಡ್ತಾಯಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ. ಏನಪ್ಪ ಅಂತ ಹೇಳಿದ್ರೆ ಹೊಸ ಅಪ್ಡೇಟ್ ಬಂದಿದೆ. ಈಗ ನಮ್ಮ ವೀಡಿಯೋನ ಅಂದರೆ ಯೂಟ್ಯೂಬಲ್ಲಿ ಚಾನಲ್ ಕ್ರಿಯೇಟ್ ಮಾಡಿ ಲಾಸ್ಟ್ 365 ಡೇಸಲ್ಲಿ 1000 ಸಬ್ಸ್ಕ್ರೈಬರ್ ಮತ್ತು 4000 ಅವರ್ ವಾಚ್ ಟೈಮ್ ಕಂಪ್ಲೀಟ್ ಆಗಬೇಕಾಯಿತು. ಏನಕ್ಕಂದರೆ ಮಾನಿಟೈಸೇಷನ್ ಅಪ್ಲೈ ಆಗೋಕ್ಕೆ. ಓಕೆನಾ? ಇವಾಗ ಏನಪ್ಪ ಅಪ್ಡೇಟ್ ಬಂದಿರೋದು ಅಂದರೆ ನೆಕ್ಸ್ಟ್ ಇಯರ್ ಅಂದರೆ ಇವಾಗ 2022 ನೆಕ್ಸ್ಟು 2023ಗೆ ಅಂದರೆ 2023ಕ್ಕೆ ಅಪ್ಡೇಟು ಅಪ್ಲೈ ಆಗ್ತಾ ಹೋಗುತ್ತೆ. ಏನಪ್ಪ ಅಂತ ಹೇಳಿದ್ರೆ ಲಾಸ್ಟ್ 10 ಅಂದರೆ ಶಾರ್ಟ್ಸು, ಆವಾಗ ಶಾರ್ಟ್ಸ್ಗೆ ಏನು ಮಾನಿಟೈಸೇಷನ್ ಅಪ್ಲೈ ಆಗ್ತಾಯಿರಲಿಲ್ಲ, ರೆವೆನ್ಯೂ ಬರ್ತಾಯಿರಲಿಲ್ಲ. ಇವಾಗ ಮಾನಿಟೈಸೇಷನ್ ಅಪ್ಲೈ ಲೈಕ್ ನಾವು 4000 ಅವರ್ ಇದು ಇರುತ್ತೆ. ಲೈಕ್ ಏನಂತ ಹೇಳಿದ್ರೆ 1000 ಸಬ್ಸ್ಕ್ರೈಬರ್ಸ್ ಕಂಪಲ್ಸರಿ ಅದು ಮಾಡಲೇಬೇಕು. 4000 ಅವರ್ ವಾಚ್ ಟೈಮ್ ಇದೆಯಲ್ಲ, ಅದು 4000 ಅವರ್ ವಾಚ್ ಟೈಮ್ ಬಂದು ಲಾಂಗ್ ವೀಡಿಯೋಗೆ ನಿಮ್ದು ಆಯಿತು ಅಂತೇಳಿದ್ರೆ ಮಾನಿಟೈಸೇಷನ್ ಅಪ್ಲೈ ಆಗುತ್ತೆ. ಓಕೆ, ಅಕಸ್ಮಾತ್ ನಿಮ್ಗೆ ಅದಾಗಿಲ್ಲ ಅಂತೇಳಿದ್ರೆ ಶಾರ್ಟ್ಸ್ ಮೇಲೂ ಕೂಡ ನಿಮಗೆ ಲಾಸ್ಟ್ 90 ಡೇಸ್ ಅಂದರೆ 90 ದಿನದೊಳಗೆ ಲಾಸ್ಟ್ 90 ದಿನದೊಳಗಡೆ ಏನಾದ್ರು 10 ಎಮ್ ಯೂಸ್ ಅಂದರೆ 10 ಎಮ್ ವ್ಯೂಸ್ ಬಂತು ಅಂತ ಹೇಳಿದ್ರೆ ಮಾನಿಟೈಸೇಷನ್ ಆನ್ ಆಗುತ್ತೆ. ಸೂಪರ್ ಅಲ್ಲ? ಶಾರ್ಟ್ಸಿಂದ ಸುಮಾರು ಶಾರ್ಟ್ಸ್ ಹಾಕ್ತಾ ಹೋಗಿ 10 ಎಮ್ ವ್ಯೂಸ್ ಬರಬೇಕಷ್ಟೇ. 10 ಎಮ್ ವ್ಯೂಸ್ ಬಂತು ಅಂದರೆ ನಿಮ್ಮ ಮಾನಿಟೈಸೇಷನ್ ಆನ್ ಆಗುತ್ತೆ. ನಾವು 4000 ಅವರ್ ಲಾಂಗ್ ಅವರ್ ವಾಚ್ ಟೈಮ್ ಮಾಡೋಕ್ಕೆ ಕಷ್ಟ ಅಂತ ಹೇಳೋ ಯೂಟ್ಯೂಬರ್ಸ್ಗೆ, ಇಲ್ಲಾಂದರೆ ಶಾರ್ಟ್ಸ್ ಮಾಡೋ ಯೂಟ್ಯೂಬರ್ಸ್ಗೆ ಸಖತ್ ಯೂಸ್ಫುಲ್ ಆಗುತ್ತೆ. ಯೂಸ್ಫುಲ್ ಅಂದರೆ ಈಸಿ ಆಗುತ್ತೆ ಮಾನಿಟೈಸೇಷನ್ ಅಪ್ಲೈ ಆಗೋಕ್ಕೆ ಅಂತ. ಸಖತ್ ಅಂದರೆ ಆಲ್ಮೋಸ್ಟು 10 ಎಮ್ ವ್ಯೂಸ್ ಅಂದರೆ 10 ಮಿಲಿಯನ್ ವ್ಯೂಸ್ ಎಲ್ಲ ಶಾರ್ಟ್ಸ್ಗೂ ಸೇರಿ ಲಾಸ್ಟ್ 90 ಡೇಸಲ್ಲಿ ಬಂತು ಅಂದರೆ, ಲಾಸ್ಟ್ 90 ಡೇಸ್ ಅಂದರೆ 3 ತಿಂಗಳಲ್ಲಿ ಏನಾದ್ರು ಬಂತು ಅಂತ ಹೇಳಿದ್ರೆ ಮಾನಿಟೈಸೇಷನ್ ಅಪ್ಲೈ ಆಗೋಕ್ಕೆ ಮಾನಿಟೈಸೇಷನ್ ಆನ್ ಆಗುತ್ತೆ. ಅಂದರೆ ಅಪ್ಲೈ ಮಾಡ್ಬೋದು ನಾವು. 10 ಎಮ್ ವ್ಯೂಸ್ ಬಂತು ಅಂತ ಹೇಳಿದ್ರೆ ವಾವ್, ಗುಡ್ ನ್ಯೂಸ್ ಅನಿಸುತ್ತೆ. ಇದು ಸಖತ್ ಈಸಿ ಅಂತ ಹೇಳೋಕ್ಕಾಗ. ಲೈಕ್ ನಾವು ಶಾರ್ಟ್ಸ್ನ ನಾವು ಅಪ್ಲೋಡ್ ಮಾಡ್ತಾ ಇರಬೇಕು. 90 ಡೇಸಲ್ಲಿ ಅಕಸ್ಮಾತ್ ಆಯಿತು ಅಂತ ಹೇಳಿದ್ರೆ, ಅಕಸ್ಮಾತ್ ಆಗಿಲ್ಲ ಅಂತ ಹೇಳಿದ್ರು ಕೂಡ ಲಾಸ್ಟ್ ಟ್ರೈ ಮಾಡ್ತೀರಿ. ಲಾಸ್ಟ್ 90 ಡೇಸ್ ನಾನು ಹೇಳ್ತಿರೋದು, 3 ತಿಂಗಳಲ್ಲಿ ಅಂತ ಹೇಳ್ತಾ ಇಲ್ಲ. ನಿಮ್ಗೆ ನೆಕ್ಸ್ಟು ಲಾಸ್ಟ್ 90 ಡೇಸಲ್ಲಿ ಅಪ್ಲೈ ಆಯ್ತು ಮಾನಿಟೈಸೇಷನ್ 10 ಎಮ್ ಬಂತು ಅಂತ ಹೇಳಿದ್ರೆ ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ಬೋದು. ಈ ಯೂಟ್ಯೂಬರ್ಸು ಯಾವ್ದಾವ ಥರ ಅಪ್ಡೇಟ್ಸ್ ಮಾಡ್ತಾ ಇರ್ತಾರೋ ಗೊತ್ತಿಲ್ಲ. ಈ ಅಪ್ಡೇಟ್ ಮಾತ್ರ ಸಖತ್ ಯೂಟ್ಯೂಬರ್ಸ್ಗೆ ಸಖತ್ ಹೆಲ್ಪ್ ಆಗುತ್ತೆ ಅಂದ್ಕೊತೀನಿ. ಅಂದರೆ 1000 ಸಬ್ಸ್ಕ್ರೈಬರ್ಸ್ ಕಂಪಲ್ಸರಿ ಮಾಡಲೇಬೇಕು. ಶಾರ್ಟ್ಸಲ್ಲಿ 10 ಎಮ್ ವ್ಯೂಗಳಾಗಲಿ, ಲಾಂಗ್ ವೀಡಿಯೋಸಲ್ಲಿ 4000 ಅವರ್ ವಾಚ್ ಟೈಮ್ ಆದರೂ ಆಗಲಿ. ಓಕೆ, 1 ಎಮ್ ಕಂಪಲ್ಸರಿ ಆಪ್ಷನ್ ಬಂದಿರೋದಂದರೆ ವ್ಯೂಸ್ಗಷ್ಟೇ. ಲೈಕ್ ವಾಚಿಂಗ್ ಅವರ್ಸ್ಗೆ ಮಾತ್ರ 4000 ವಾಚ್ ಅವರ್ ಕಂಪಲ್ಸರಿ ಲಾಂಗ್ ವೀಡಿಯೋಗೆ ಹಾಕ್ತೀನಿ ಅಂತ ಹೇಳಿದ್ರೆ ನಿಮ್ಮ ಇಷ್ಟ, ನೀವು ಮಾಡ್ಕೋಬೋದು. ಅಕಸ್ಮಾತ್ ನಾನು ಶಾರ್ಟ್ಸಲ್ಲೇ 10 ಎಮ್ ನಾನು ಯೂಸ್ ಮಾಡ್ತೀನಿ ಅಂತ ಹೇಳಿದ್ರೆ ಶಾರ್ಟ್ಸ್ ಹಾಕ್ಬಿಟ್ಟು 10 ಎಮ್ ನೀವು ಯೂಸ್ ಮಾಡ್ಕೋಬೋದು. ಸಖತ್ ಯೂಸ್ಫುಲ್ ಆಗುತ್ತೆ ಅಂದ್ಕೊತೀನಿ. ಸಖತ್ ಈಸಿ ಆಗುತ್ತೆ ಅಂದ್ಕೊತೀನಿ. ಶಾರ್ಟ್ಸ್ ಅಪ್ಲೋಡ್ ಮಾಡ್ತಾರೆ ಡೈಲಿ ಮಿನಿಮಮ್ ಒಂದು 5 to 6 ಮಾಡ್ತಾರೆ. ಯಾವುದಾದ್ರು ಒಂದಾರು ಟ್ರೆಂಡಿಂಗಲ್ಲಿ ಒಂದು ತಿಂಗಳಿಗೆ ಒಂದು 4 ರಿಂದ 5 ವೀಡಿಯೋಸರ ಟ್ರೆಂಡಿಂಗಲ್ಲಿ ಹೋಯ್ತು ಅಂದರೆ ಪಕ್ಕ 10 ಎಮ್ ವ್ಯೂಸ್ ಓಡುತ್ತೆ. ಮಿನಿಮಮ್ ಡೈಲಿ ಒಂದು 3 ರಿಂದ 4 ಶಾರ್ಟ್ಸ್ ಹಾಕ್ತಾಯಿರಿ. ಇದು ಈಸಿ 10 ಎಮ್ ಬರಲಿಕ್ಕೆ ನಾನು ಹೇಳ್ತಿರೋದು ಟಿಪ್ಸ್ ಹೇಳ್ತಿರೋದು. ಮಾಡ್ತಾಯಿರಿ, ಪಕ್ಕ ಯಾವುದೊಂದು ಕ್ಲಿಕ್ ಆಗುತ್ತೆ, ಟ್ರೆಂಡಿಂಗಲ್ಲಿ ಹೋಗುತ್ತೆ. ಅಮ್ಮಮ್ಮ ಅಂದರೆ ನಾವು ಏನಪ್ಪ ಮಾಡ್ತೀವಿ, ಒಂದು ಡೈಲಿ 5 ತಿಂಗಳ 30, 60, 90, 120, 150. ಓಕೆ, 150 ಶಾರ್ಟ್ಸಲ್ಲಿ ಯಾವುದಾದ್ರು ಒಂದು 20 ಶಾರ್ಟ್ಸರ ಟ್ರೆಂಡಿಂಗ್ ಓಡುತ್ತಲ್ವ. ಸೊ ನಾನು ಹೇಳ್ತಾ ರೆಗ್ಯುಲರಿಟಿ ಮೇಂಟೈನ್ ಮಾಡಿ, ಪಕ್ಕ ವ್ಯೂಸ್ ಆಗುತ್ತೆ, ಮಾನಿಟೈಸೇಷನ್ ಅಪ್ಲೈ ಆಗುತ್ತೆ. 4000 ಅವರ್ ವಾಚ್ ಟೈಮ್ ನಾವು ಕೊಡೋದೇ ಬೇಕಾಗಿಲ್ಲ. ಓಕೆ, ಇಷ್ಟು ಹೇಳ್ತಾ ಯೂಸ್ಫುಲ್ ಆಗುತ್ತೆ ಅಂದ್ಕೊತೀನಿ. ಈ ವಿಡಿಯೋ ಪಕ್ಕ ಯೂಸ್ಫುಲ್ ಆಗುತ್ತೆ. ಬಟ್ ಏನು ಮಾಡ್ತೀನಿ, ರೆಗ್ಯುಲರಿಟಿ ಮೇಂಟೈನ್ ಮಾಡಿ ಎಲ್ಲ ಯೂಟ್ಯೂಬರ್ಸ್ಗೆ ಬನ್ನಿ. ಎಲ್ಲ ನಮ್ಮ ಕನ್ನಡ ಕಂಟೆಂಟ್ ಕ್ರಿಯೇಟರ್ ಜಾಸ್ತಿ ಜನ ಆಗಲಿ ಅಂತ ಕೇಳ್ಕೊತ, ಈ ವಿಡಿಯೋ ಏನಾದ್ರು ಇಷ್ಟ ಆಯಿತು ಅಂದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಬ್ಸ್ಕ್ರೈಬ್ ತುಂಬ ಮುಖ್ಯ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನೋಡೋದಕ್ಕೆ. ನಮಸ್ಕಾರ.